ನಮಸ್ಕಾರ, ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಶೀತಲಿ ಪ್ರಾಣಾಯಾಮನ ಹೇಳ್ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ಶೀತಕರಿ ಪ್ರಾಣಾಯಾಮ, ಇದು ಕೂಡ ಕೂಲಿಂಗ್ ಪ್ರಾಣಾಯಾಮ. ಸೊ ಆಲ್ಮೋಸ್ಟ್ ಆಲ್ ದ ಪ್ರಾಣಾಯಾಮಸ್, ನಾವು ಪ್ರಾಕ್ಟೀಸ್ ಮಾಡೋ ಪ್ರಾಣಾಯಾಮಸು ಹೀಟ್ ಜನ್ರೇಟ್ ಮಾಡುತ್ತೆ ನಮ್ಮ ಬಾಡಿಲಿ, ಎಕ್ಸೆಪ್ಟ್ ಶೀತಲಿ ಮತ್ತು ಶೀತಕರಿ. ಸೊ ಇವೆರಡೇ ಪ್ರಾಣಾಯಾಮ ನಮ್ಮ ಬಾಡಿನ ಕೂಲ್ ಮಾಡುತ್ತೆ. ಉಳಿದ ಎಲ್ಲ ಪ್ರಾಣಾಯಾಮಗಳು ಕೂಡ ನಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಮಾಡುತ್ತೆ, ಹೀಟ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸಮ್ಮರ್ಸಲ್ಲಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋದಿಲ್ಲ ಜಾಸ್ತಿ. ಸೊ ವಿಂಟರ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ನೀವು ಸಮ್ಮರ್ಸಲ್ಲಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋದಿದ್ರೆ ಶೀತಕಲಿ ಮತ್ತು ಶೀತಕರಿ ಎರಡು ಪ್ರಾಣಾಯಾಮನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಹಾಗೂ ಯಾರದೇ ಬಾಡಿ ತುಂಬ ಹೀಟ್ ಇದ್ದರೆ, ಹೀಟ್ ಜನ್ರೇಟ್ ಆಗ್ತಿದ್ರೆ ಅವರು ಬೇರೆ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಬೇಡಿ. ಕಪಾಲಭಾತಿ ಆಗಿರ್ಬೋದು, ಭಸ್ತ್ರಿಕೆ ಆಗಿರ್ಬೋದು, ಅಥವಾ ಅನುಲೋಮ ವಿಲೋಮ, ಯಾವುದೇ ಥರ ಹೀಟ್ ಜನ್ರೇಟ್ ಆಗೋ ಪ್ರಾಣಾಯಾಮಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಡಿ. ಒಂದು ಲಿಮಿಟಲ್ಲಿ, ಅಂದರೆ 3 ಬ್ರೆತ್ಸು 5 ಬ್ರೆತ್ಸಿಗೆ ಸ್ಟಾಪ್ ಮಾಡಿ. ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಹೀಟ್ ಜನ್ರೇಟ್, ಆಲ್ರೆಡಿ ನಿಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆಗಿರುತ್ತೆ. ಸೊ ಇನ್ನೂ ಜಾಸ್ತಿ ಆದರೆ ಇಶ್ಯೂಸ್ ಬರುತ್ತೆ, ಬ್ಲಡ್ ಆದರೂ ಇಶ್ಯೂಸ್ ಬರುತ್ತೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಇಶ್ಯೂಸ್ ಬರುತ್ತೆ. ಸೊ ಇವತ್ತು ನಾವು ಶೀತಕರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಸರಳ. ಮೊದಲು ಕಂಫರ್ಟಬಲ್ ಆಗಿರೋ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಸೊ ನೀವು ನೆಲದ ಮೇಲಾದರೂ ಕೂತ್ಕೊಳ್ಳಿ, ಬೆಡ್ ಮೇಲಾದರೂ ಕೂತ್ಕೊಳ್ಳಿ, ಬಟ್ ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ಚಿನ್ನ ಮುದ್ರದಲ್ಲಿ ನಿಮ್ಮ ಮೊಣಕಾಲಿನ ಮೇಲೆ ಇಟ್ಕೊಳ್ಳಿ. ಸೊ ನಿಧಾನವಾಗಿ ಬಾಯಿಂದ ನಾನು ಉಸಿರು ತಗೋತೀನಿ, ಅಂದರೆ ನನ್ನ ಹಲ್ಲಿನಿಂದ, ಟೀತಿಂದ. ಸೊ ನಿಮಗೆ ಗಾಳಿ ಹೋಗೋ ಫೀಲ್ ಆಗಬೇಕು, ಹಾಗೂ ಮೂಗಿಂದ ಉಸಿರು ಹೊರಗೆ ಬರಬೇಕು. ಬಾಯಿಂದ ನಿಮ್ಮ ಹಲ್ಲಿನಿಂದ ಉಸಿರನ್ನ ತಗೊಳ್ಳಿ, ಹಾಗೂ ನಿಮ್ಮ ಮೂಗಿನಿಂದ ಉಸಿರು ಹೊರಗಡೆ ಬರಬೇಕು. ಮಾಡೋಣ. ಮೊದಲು ಅಬ್ಸರ್ವ್ ಮಾಡಿ. ರಿಲ್ಯಾಕ್ಸ್. ಸೊ ಏನು ಮಾಡಿದೆ ಅಂದರೆ, ನನ್ನ ಹಲ್ಲಿನಿಂದ ನಾನು ಉಸಿರನ್ನ ತಗೊಂಡೆ, ಹಾಗೂ ಮೂಗಿನಿಂದ ಉಸಿರನ್ನು ಬಿಡ್ತಿದ್ದೆ. ಸೊ ಇದನ್ನು ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಾಯಿ ಕೂಡ ಡ್ರೈ ಆಗ್ಬೋದು. ಸೊ 10 ಬ್ರೆತ್ಸ್ ಪ್ರಾಕ್ಟೀಸ್ ಮಾಡಿ, ಮತ್ತೆ ಬ್ರೇಕ್ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ನೀರು ಕುಡೀರಿ. ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಡಿ, ಯಾಕಂದರೆ ನಿಮ್ಮ ಬಾಯಿ ಯಾವಾಗ ಡ್ರೈ ಆಗುತ್ತೆ, ನಿಮ್ಮ ಮೌತ್ ಡ್ರೈ ಆದರೆ ಸೊ ಇನ್ಹೇಲೇಷನ್ ಎಕ್ಸಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಬಿಗಿನರ್ ಇದ್ದರೆ 3 ಬ್ರೆತ್ಸ್ ಅಥವಾ 5 ಬ್ರೆತ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ನನ್ನ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಇವಾಗ ಬ್ರೀದ್ ಇನ್ and breathe out. Breathe in 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 and breathe out. Relax ಮಾಡಿ. ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ಕಂಪ್ಲೀಟ್ ನಿಮ್ಮ ಬಾಡಿ ಕೂಲಿಂಗ್ ಎಫೆಕ್ಟ್, ಕೂಲ್ ಫೀಲ್ ಆಗುತ್ತೆ. ಸೊ ಇದು ಕೂಲಿಂಗ್ ಎಫೆಕ್ಟ್ ಪ್ರಾಣಾಯಾಮ, ಕೂಲ್ ಆಗುತ್ತೆ, ಹಾಗೂ ನಿಮ್ಮ ಮೈಂಡ್ ಕಾಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಂಗ್ಸೈಟಿ, ಸ್ಟ್ರೆಸ್ ಏನೇ ಇದ್ರೂ ಕೂಡ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಹಾಗೂ ಸೇಮ್ ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗೂ ಯಾರು ಇದನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ, ಯಾರಿಗೆ ಲೋ ಬ್ಲಡ್ ಪ್ರೆಷರ್ ಇದೆ, ಹಾಗೂ ರೆಸ್ಪಿರೇಟರಿ ಇಶ್ಯೂಸ್ ಇದೆ, ಅಥವಾ ನಾಲ್ಗೆಯಲ್ಲಿ ಇಶ್ಯೂಸ್ ಇದೆ ಅಂತಂದರೆ ಬ್ರೀದಿಂಗ್ ಶಾರ್ಟ್ ಬ್ರೆತ್ ಇಶ್ಯೂಸ್ ಇದೆ, ಅವರು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬಾರ್ದು. ನೀವು ಕೂಡ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.